ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ರಾಮ ಭಕ್ತರ ಅಗ್ನಿ ಪರೀಕ್ಷೆ ಮಾಡಬೇಡಿ. ಭಕ್ತರು ನಮ್ಮ ನಂಬಿಕೆ ಮತ್ತು ಭಕ್ತಿಯಿಂದ ಕಾಣಿಕೆ ಕೊಡ್ತಾರೆ. ಆ ಹಣದಲ್ಲಿ ಅಕ್ರಮ ಎಸಗುವವರನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಎಚ್ಚರಿಸಿದ್ದಾರೆ. ಪ್ರಕರಣವನ್ನ ರಾಜಕೀಯಗೊಳಿಸುವ ಪ್ರಯತ್ನಗಳ ವಿರುದ್ಧವೂ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಡಿಯೋರಿಯಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಯೋಗಿ ಆದಿತ್ಯನಾಥ್, ಪ್ರಕರಣದ ಸಂಬಂಧ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಪ್ರಕರಣದಲ್ಲಿ 8 ಮಂದಿಯನ್ನ ಬಂಧಿಸಲಾಗಿದೆ. ಸನಾತನದ ಭಾವನೆಗಳನ್ನ ನೋಯಿಸಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಅಂತ ತಿಳಿಸಿದ್ದಾರೆ. ವಿರೋಧ ಪಕ್ಷಗಳನ್ನ ಟೀಕಿಸಿದರೆ ಅವರು ಈ ವಿಷಯವನ್ನ ಮತ್ತೆ ಎತ್ತಲು ಪ್ರಯತ್ನಿಸಿರುವವರು ರಾಮ ಮಂದಿರವನ್ನ ವಿರೋಧಿಸಿದ ಅದೇ ಜನರು. ಅವರು ಭಗವಾನ್ ರಾಮನೇ ಇಲ್ಲ ಅಂತ ಹೇಳಿಕೊಂಡರು ಮತ್ತು ದೇವಾಲಯದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ನಿರಂತರವಾಗಿ ವಾದಿಸುತ್ತಿದ್ದಾರೆ. ಅವರು ರಾಮ ಭಕ್ತರ ಮೇಲೆ ಗುಂಡುಗಳನ್ನ ಹಾರಿಸಿದ್ರು ಮತ್ತು ರಾಮ ನವಮಿ ಎಂದು ಗಲಭೆಗಳಿಗೆ ಕಾರಣರಾಗಿದ್ರು ಅಂತ ಹೇಳಿದ್ರು. ಇಂತಹ ಜನರು ಕೆಟ್ಟ ಉದ್ದೇಶ ಹೊಂದಿರುವುದರಿಂದ ಈ ವಿಷಯವನ್ನ ಎತ್ತುತ್ತಿದ್ದಾರೆ. ಅದಕ್ಕಾಗಿ ಹೇಳುತ್ತಿದ್ದೇನೆ, ರಾಮ ಭಕ್ತರ ಅಗ್ನಿ ಪರೀಕ್ಷೆಯನ್ನ ತೆಗೆದುಕೊಳ್ಳಬೇಡಿ. ನಿಮ್ಮ ಬಳಿ ಪುರಾವೆಗಳಿದ್ರೆ ಅದನ್ನ SITಗೆ ಒಪ್ಪಿಸಿ. ಈ ವಿಷಯವನ್ನ ರಾಜಕೀಯಗೊಳಿಸುವುದನ್ನ ತಪ್ಪಿಸಿ ಅಂತ